ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕೇರಳ ಮಲಯಾಳ ಭಾಷಾ ಮಸೂದೆಯನ್ನು ಮಂಡಿಸಿ ಕರ್ನಾಟಕ ಅಂದ್ರೆ ಕಾಸರಗೋಡಿನಲ್ಲಿ ಇರ್ತಕ್ಕಂಥ ಕನ್ನಡ ಶಾಲೆಯವರು ಕೂಡ ಮಲಯಾಳಂ ಕಡ್ಡಾಯವಾಗಿ ಕಲಿಬೇಕು ಅನ್ನುವಂತ ಒಂದು ಮಸೂದೆ ತಂದಿದ್ದಾರೆ. ಇದು ಭಾಷಾ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಅವರವರ ರಾಜ್ಯದ ಭಾಷೆಗಳನ್ನ ರಾಜಕಾರಣಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಸಹಜವಾಗಿ ನಡೀತಾನೆ ಇರ್ತದೆ. ಆದ್ರೆ ಇವತ್ತು ಕಾಸರಗೋಡು ಕರ್ನಾಟಕದ ಒಂದು ಭಾಗ ಅಂತಕ್ಕಂಥದ್ದು ಮೊದಲಿಂದನೂ ಕೂಡ ನಮ್ಮ ಪ್ರತಿಪಾದನೆ. ಆದ್ರೆ ಅಲ್ಲಿಗೆ ಕನ್ನಡಿಗರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ಆ ಸರ್ಕಾರದ ಕೆಲಸ. ಬಹುಶಃ ಇವತ್ತು ಏನು ಒತ್ತಡವನ್ನ ಹೇರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರಿಂದ ಗಡಿ ಭಾಗದಲ್ಲಿ ಉತ್ತಮವಾದಂತ ವಾತಾವರಣ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇರಳ ಮತ್ತು ಕರ್ನಾಟಕ ಎರಡೂ ಕೂಡ ಉತ್ತಮವಾದಂತ ಬಾಂಧವ್ಯವನ್ನ ಇಟ್ಕೊಂಡಿದೆ. ಈ ಬಾಂಧವ್ಯಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಅಲ್ಲಿನ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದು ಸರಿ ಇಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಚುನಾವಣಾ ಕಾರಣಕ್ಕಾಗಿ ಇದು ಮಾಡಿದ್ದಾರೆ. ಚುನಾವಣಾ ದೃಷ್ಟಿಯಿಂದನೇ ಮಾಡಿರ್ತಕ್ಕಂಥದ್ದು. ಈಗ ಮಾಡ್ಬೇಕು ಅಂತ ಅಂದ್ರೆ ಕಳೆದ 10 ವರ್ಷಗಳಿಂದನೂ ಕೂಡ ಅವರದೇ ಅಧಿಕಾರದಲ್ಲಿ ಇದ್ರು. ಸೊ ಕನ್ನಡ ಮೊದಲಿಂದನೂ ಕೂಡ ಅಲ್ಲಿ ಮೊದಲನೇ ಭಾಷೆಯಾಗಿ ಅಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಕಲಿತಾ ಇದ್ದಾರೆ. ಸೊ ಅವರು ಮಲಯಾಳಂ ಕಲಿಬೇಡಿ, ಅವ್ರ ರಾಜ್ಯದಲ್ಲಿ ಕಲಿಸ್ಬೇಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಕನ್ನಡಿಗರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅವ್ರನ್ನ ನಿಯಮಗಳು ಇರಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಸಹಜವಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಭಾಷೆ ಅನ್ನುವಂತಹ ವಿಚಾರದಲ್ಲಿದೆ. ಆದ್ರೆ ನಾವು ಕೂಡ ಐಚ್ಛಿಕ ಭಾಷೆಯನ್ನ ಅಥವಾ ಅವರಿಗೆ ಇಷ್ಟ ಬಂದಂತಹ ಫಸ್ಟ್ನೇ ಭಾಷೆ ತೆಗೆಯೋಕೆ ಅವಕಾಶ ಕೊಡ್ತೀವಿ. ನಮ್ಮ ಈ ವೈಶಾಲ್ಯತೆಯ ಇದಕ್ಕೆಲ್ಲ ಕಾರಣ ಆಯ್ತಾ ಗಡಿ ಭಾಗಗಳಲ್ಲಿ? ನಾನು ಅದನ್ನೇ ಹೇಳ್ತಾ ಇರೋದು. ಕರ್ನಾಟಕ ಕೇರಳ ಎರಡೂ ಕೂಡ ಒಂದು ಉತ್ತಮವಾದಂತ ಬಾಂಧವ್ಯವನ್ನ ಇಟ್ಕೊಂಡಿದೆ. ಆ ಬಾಂಧವ್ಯಕ್ಕೆ ಯಾವುದೇ ತರದ ಧಕ್ಕೆ ಆಗದೆ ಇರೋ ರೀತಿ ನೋಡ್ಕೋಬೇಕು. ಇದು ಏನಾಗುತ್ತೆ ಅಂತ ಅಂದ್ರೆ ಒಂದೊಂದೇ ಆಡ್ ಆಗ್ತಾ ನಮ್ಮಲ್ಲಿ ಇರ್ತಕ್ಕಂಥ ಮಲಯಾಳಂ ಭಾಷಿಕರ ಮೇಲೆ ಬೇರೆ ರೀತಿಯ ಪರಿಣಾಮಗಳು ಬೀರ್ತದೆ. ಅದಕ್ಕೆ ಅವಕಾಶ ಕೊಡಬಾರದು. ಆ ದೃಷ್ಟಿನಲ್ಲಿ ಅಲ್ಲಿನ ಸರ್ಕಾರ ತೀರ್ಮಾನಗಳನ್ನ ಮಾಡಬೇಕು. ಒಂದು ವಿಚಾರದಲ್ಲಿ ವೇಣುಗೋಪಾಲ್ ಎಂಟ್ರಿ ಆಗಿದ್ರು ಸರ್. ಸೊ ಈ ವಿಚಾರದಲ್ಲಿ ಅವರು ಮಧ್ಯಪ್ರವೇಶ ಮಾಡಬೇಕು ಅಂತ ಬಯಸ್ತೀರಾ? ಸಜೆಷನ್ ಕೊಡ್ಲಿ ಅವರು ಅಂತೀರಾ? ವೇಣುಗೋಪಾಲ್ ಅವರು ಸರ್ಕಾರ ಆಡಳಿತದಲ್ಲಿದ್ರೆ ಹೇಳ್ಬೋದಾಗಿತ್ತು. ವೇಣುಗೋಪಾಲ್ ಅವರು ಆಡಳಿತದಲ್ಲಿ ಇಲ್ಲ. ಅವರು ಅಲ್ಲಿ ಏನು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾರೆ ಗೊತ್ತಿಲ್ಲ. ಬಟ್ ಉತ್ತಮವಾದಂತ ಬಾಂಧವ್ಯ ಕಾಪಾಡಲಿಕ್ಕೆ ವೇಣುಗೋಪಾಲ್ ಅವರು ಕೂಡ ಒತ್ತಾಯ ಮಾಡಬಹುದು. ಕೇರಳ ವಿಚಾರ ಬಂದಾಗ ನಮ್ಮ ಸರ್ಕಾರ ಬಹಳಷ್ಟು ಸಾಫ್ಟ್ ಅವರು ಪರಿಹಾರ ಕೊಡೋದಾಗಿರ್ಬೋದು ಅಥವಾ ಮಾತಾಡಿದ ತಕ್ಷಣ ಇಲ್ಲಿ ಮನೆಗಳನ್ನೆಲ್ಲ ಕೊಡ್ತೀವಿ. ಆದ್ರೆ ನಮ್ಮ ರಾಜ್ಯದ ವಿಚಾರ ಬಂದಾಗ ಈ ರೀತಿ ಭಾವನಾತ್ಮಕವಾಗಿ ಕೇಳಿಸ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ. ಅದನ್ನೇ ಹೇಳಿದೆ ನಾನು ನಿಮಗೆ. ಕರ್ನಾಟಕ ಕೇರಳ ಯಾವತ್ತು ಘರ್ಷಣೆಗಳನ್ನ ಇಂದಿನ ದಿನಗಳಿಂದ ಇತಿಹಾಸದಿಂದ ಕೂಡ ಯಾವತ್ತೂ ಕೂಡ ನಾವು ಮಾಡ್ಕೊಂಡು ಬಂದವರು. ಸಾಕಷ್ಟು ಜನ ಕೇರಳ ಭಾಷಿಕರು ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ, ಉದ್ಯೋಗಕ್ಕೆ, ವ್ಯಾಪಾರಕ್ಕೆ, ಜೊತೆಗೆ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳು ಎಲ್ಲ ರೀತಿಯಲ್ಲೂ ಕೂಡ ಉತ್ತಮವಾದಂತ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. ಸೊ ಆ ಉತ್ತಮವಾದಂತಹ ಬಾಂಧವ್ಯವನ್ನ ಇಟ್ಕೊಂಡಿರುವಂತ ಸಂದರ್ಭದಲ್ಲಿ ಇಂಥ ಸಣ್ಣ ವಿಚಾರಗಳು, ನಾವು ಮಲಯಾಳಂ ಕಲಿಸ್ಬೇಡಿ ಅಂತ ಹೇಳಿ ಹೇಳ್ತಾ ಇಲ್ಲ. ಆದ್ರೆ ಅಲ್ಲಿರ್ತಕ್ಕಂಥ ಕನ್ನಡಿಗರನ್ನ ರಕ್ಷಣೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಅವರಿಗೆ ಒತ್ತಾಯವನ್ನ ಮಾಡಬೇಕು. ಪ್ರಿಯಾಂಕಾ ಗಾಂಧಿ ಅವರ ಹೆಸರನ್ನ ಮೆನ್ಷನ್ ಮಾಡಿ ಬಿಜೆಪಿ ಟ್ವೀಟ್ ಅನ್ನ ಮಾಡಿದೆ. ಆನೆ ತುಳಿತಕ್ಕೊಳಗಾದಂತವರು ಪ್ರಾಕೃತಿಕ ವಿಕೋಪದ ಸಮಯದಲ್ಲಿ ಮೂಗು ತೂರಿಸುವಂತಹ ಇದೇ ಪ್ರಿಯಾಂಕಾ ಗಾಂಧಿ ಅವರು 1ರಿಂದ 10ನೇ ತರಗತಿಯವರೆಗೆ ಮಲಯಾಳಂ ಭಾಷೆ ಕಡ್ಡಾಯ ಮಾಡಿರೋದಕ್ಕೆ ಯಾಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡಿ, ಬಿಜೆಪಿಯವರಿಗೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆತರ್ಲಿಲ್ಲ, ಕಾಂಗ್ರೆಸ್ ಪಕ್ಷನ ಕರೆತರ್ಲಿಲ್ಲ ವಿಚಾರಕ್ಕೆ ಅಂತ ಅಂದ್ರೆ ಅವ್ರಿಗೆ ನೆಮ್ಮದಿ ನಿದ್ದೆ ಬರೋದಿಲ್ಲ. ಮೊದಲು ಕರ್ನಾಟಕಕ್ಕೆ, ದಕ್ಷಿಣ ಭಾರತಕ್ಕೆ ಹಿಂದಿಯನ್ನ ಏರಿಕೆ ಮಾಡಂತ ವಿಚಾರದಲ್ಲಿ ಅವರ ನಿಲುವುಗಳೇನು,
ಅದನ್ನ ಯಾರು ಟ್ವೀಟ್ ಮಾಡಿದ್ದಾರೆ ಅವರು ಸ್ಪಷ್ಟೀಕರಣ ಕೊಡ್ಲಿ. ಅವರು ಮೊದಲು ಹಿಂದಿ ಭಾಷೆಯನ್ನ ಕನ್ನಡಿಗರ ಮೇಲೆ ಇರ್ತಕ್ಕಂತ ಒಂದು ಪ್ರವೃತ್ತಿಯನ್ನ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಲಿ, ಅದ್ರ ಬಗ್ಗೆ ಅವರ ನಿಲುವು ತೋರಿಸ್ಲಿ. ಅನವಶ್ಯಕವಾಗಿ ಇಲ್ದೇ ಇರೋ ವಿಚಾರಕ್ಕೆ ಪ್ರಿಯಾಂಕಾ ಗಾಂಧಿ ಅವರನ್ನ ಕರ್ತಕ್ಕಂಥದ್ದು, ಇದರಿಂದ ರಾಜಕೀಯವಾದ ಏನೋ ನಾನು ಮಾತಾಡಿದೆ ಅಂತ ಹೇಳಿ ಹೇಳ್ತಕ್ಕಂಥದ್ದು ಸರಿಯಲ್ಲ. ಸೊ ಯಾರೇ ಇದ್ರೂ ಕೂಡ ಅವರವರ ರಾಜ್ಯ, ಅವರವರ ಭಾಷೆ, ಅವರವರ ಜಾತಿ, ಅವರವರ ಧರ್ಮ ಎಲ್ಲವೂ ಕೂಡ ಅವರವರಿಗೆ ಮುಖ್ಯ ಆಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಇದಕ್ಕೆ ಸೀಮಿತವಾಗಿ ನಾವು ಮಾತಾಡ್ಬೇಕಾಗುತ್ತೆ. ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ನಡುವೆ ರಾಜಕಾರಣದ ಅನುಭವದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಜಟಾಪಟಿ ಶುರುವಾಯಿತು. ಬಳ್ಳಾರಿ ವಿಚಾರವನ್ನು ಇಟ್ಕೊಂಡು ಗೃಹ ಸಚಿವರ ಖಾತೆಯನ್ನೇ ಡಿ ಕೆ ಶಿವಕುಮಾರ್ ಮಾಡ್ಕೊಂಡು ಅಲ್ಲಿ ಮೀಟಿಂಗ್ ಮಾಡಿದ್ರು ಅಂತೆಲ್ಲ ಟೀಕೆ ಮಾಡಿದ್ದಾರೆ. ಕಬ್ಜೆ ಮಾಡಿದ್ರೆ ಅನ್ನೋದು ಶಬ್ದನೂ ಬಳಸಿದ್ರು. ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಇದನ್ನೆಲ್ಲ ಬಿಡಿ, ದಯವಿಟ್ಟು ಆ HMT ಅವ್ರಿಗೆ ನ್ಯಾಯ ಕೊಡ್ಸಿ. ಸುಮ್ಮನೆ ಯಾಕೆ ಇಲ್ದೇ ಇರೋದನ್ನೆಲ್ಲ ಹೇಳಕ್ ಬರ್ತೀರಿ? ಆ ಗಾಣಗ ರವಿ ನಮ್ಮ ಶಾಸಕರು 100 ಎಕರೆ ಜಾಗ ಇಟ್ಕೊಟ್ಟಿದಾರಂತೆ. ಅವ್ರಿಗೆ ಎಲ್ಲಿದೆ ಅಧಿಕಾರ ಅಂತ ಅಂದ್ರೆ ಅವ್ರಿಗೆ ಅಧಿಕಾರ ಇದೆಯೋ ಇಲ್ವೋ? ಜಾಗ ತೋರಿಸಿದ್ದಾರೆ, ಸರ್ಕಾರಿ ಜಾಗ ಗುರ್ತಿಸಿದ್ದಾರೆ. ಅಲ್ಲಿಯ ಜನರಿಗೆ ಉದ್ಯೋಗ ಕೊಡಿಸ್ಲಿಕ್ಕೆ ನಿಮ್ಮ ಇಲಾಖೆಯಿಂದ ಏನ್ ಮಾಡ್ತೀರಿ ಅದನ್ನ ಹೇಳಿ. ಕೇವಲವಾದಂತಹ ಮಾತುಗಳನ್ನ ಆಡೋದನ್ನ ಬಿಟ್ಟು ರಾಜ್ಯದ ಹಿತವನ್ನ ಕಾಪಾಡೋದನ್ನ ಕಲ್ತ್ಕೊಳ್ಳಿ. HMT ಉದ್ಧಾರ ಮಾಡೋದಕ್ಕೆ ಹೇಳ್ತಿದ್ರಲ್ಲ ಅದನ್ನ ಮಾಡಿ. ಯಾರು? JDS ಅವ್ರಿಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ಫ್ಯಾಕ್ಟ್ರಿ ಎಲ್ಲ ಇದ್ದಿದ್ದು ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ. ಹೊಳೆನರಸೀಪುರಕ್ಕೆ ಹೋಗಿ ಕೇಳ್ಕೊಳ್ಳಿ, ಹೊಳೆನರಸೀಪುರಕ್ಕೆ ಹೋಗಿ ಕೇಳಲಿ, ಪದ್ಮನಾಭ ನಗರಕ್ಕೆ ಹೋಗಿ ಕೇಳಲಿ ಎಲ್ಲಿ ಫ್ಯಾಕ್ಟ್ರಿ ಇತ್ತು. ಯಾರು ಬೇಡ ಅಂದವರು? ಫ್ಯಾಕ್ಟ್ರಿ ಎಲ್ಲಿತ್ತು ಅಂತ ಅಲ್ಲೇ ಕೇಳ್ಕೊಳ್ಳಿ, ಯಾರು ಬೇಡ ಅಂದವರು? ಫ್ಯಾಕ್ಟ್ರಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಗೊತ್ತಿದೆಯಲ್ಲ ಈಗ. ಹೊಳೆನರಸೀಪುರ ಇನ್ನ ಬೇಕಾ? ಹಾಸನಕ್ಕಿನ್ನ ಉದಾಹರಣೆ ಬೇಕಾ? ಇಡೀ ದೇಶದಲ್ಲಿ ಅತ್ಯಂತ ಹೀನಾಯವಾದ ಕೃತ್ಯ ಯಾವ್ದಾದ್ರು ಒಬ್ಬ ಇತ್ತು ಅಂತ ಅಂದ್ರೆ ಅದು ಹಾಸನ ನಡೆದಂತ ದುರ್ಘಟನೆ. ಅದ್ರ ಬಗ್ಗೆ ಒಂದು ವಿಷಾದ ವ್ಯಕ್ತಪಡಿಸಕ್ಕಾಗದೆ ಇರುವಂತ JDS ನ ಮುಖಂಡರುಗಳು ಯಾರ್ಯಾರು ಟ್ವೀಟ್ ಮಾಡ್ತಾ ಇದ್ದಾರೆ ಅವ್ರಗಳಿಗೆ ಈ ಬೇರೆದ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಎಲ್ಲಿದೆ? ದಯವಿಟ್ಟು ಅದನ್ನ ಬಿಟ್ಬಿಟ್ಟು ನಿಮ್ದೇನಿದೆ ನೀವು ನೋಡ್ಕೊಳ್ಳಿ. ಥ್ಯಾಂಕ್ ಯು. ಹೋರಾಟ ಶುರು ಮಾಡಿದ್ದಾರೆ ಕಾನೂನಾತ್ಮಕವಾಗಿರ್ಬೋದು, ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಹಳ್ಳಿಗಳನ್ನು ಕೂಡ ಪಾದಯಾತ್ರೆ ಮಾಡಬೇಕು. ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ಉದ್ಯೋಗ ಖಾತ್ರಿ ಯೋಜನೆ ಇದೊಂದು ಕಾನೂನಾತ್ಮಕವಾಗಿ ಅಧಿಕಾರವನ್ನ ಯಾರು ಕೂಲಿ ಕಾರ್ಮಿಕರಿದ್ದಾರೆ, ಯಾರು ರೈತರಿದ್ದಾರೆ, ಯಾರಿಗೆ ಉದ್ಯೋಗ ಇಲ್ಲ ಅಂತವರಿಗೆ 100 ದಿನಗಳ ಕಾನೂನಾತ್ಮಕವಾದಂತ ಉದ್ಯೋಗವನ್ನ ಕೊಟ್ಟುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಮೋದಿ ಸರ್ಕಾರಕ್ಕೆ ಏನಾಗಿದೆ ಅಂತ ಅಂದ್ರೆ ನನ್ಗೊಂದೇ ಒಂದು ಭಯ ಏನ್ ಶುರು ಆಗಿದೆ ಅಂತ ಅಂದ್ರೆ ಮೋದಿ ಯಾವಾಗ ಅವ್ರ ಹೆಸರು ಬದಲಾಯಿಸ್ಬಿಡ್ತಾರೋ ಅಂತ. ಈ ಭರಾಟೆಯಲ್ಲಿ ಹೆಸರುಗಳನ್ನ ಬದಲಾಯಿಸೋ ಬರದಲ್ಲಿ ನರೇಂದ್ರ ಮೋದಿಯನ್ನ ಹೆಸರನ್ನೇ ಎಲ್ಲಿ ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೋ ಅಮಿತ್ ಶಾನು ಅವರು ಇಬ್ರು ಸೇರ್ಕೊಂಡು ಅವ್ರ ಹೆಸರನ್ನೇ ಎಲ್ಲಿ ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೋ ಅಪ್ಪಿ ಯಾಮಾರ್ಬಿಟ್ಟು ಇದು ಯಾರೋ ಹೆಸರಿಗೆ ಬಿಟ್ಟವ್ರೆ ಹೊಸ ಹೆಸರು ತೋರಿಸ್ಬೇಕು ಅಂತ. ಹೆಸರು ಬದಲಾವಣೆ ಮಾಡೋದು ಅವ್ರ ಚಟ. ಆ ಚಟಕ್ಕೆ ಮದ್ದಿಲ್ಲ. ಅವರು ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಯಾವ ರೀತಿ ನೀವು ಮಾಧ್ಯಮದವ್ರು ನೀವು ಹೇಳದೇ ಇಲ್ಲ. $15 ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಬಿಜೆಪಿ ನಾಯಕರೆಲ್ಲ. ಡಾಲರ್ ಬೆಲೆ $15, ನರೇಂದ್ರ ಮೋದಿ ಬಂದ್ರೆ $15 ಬರ್ತದೆ ಅಂತ ಹೇಳಿದ್ರು. ಇನ್ಕಮ್ ಟ್ಯಾಕ್ಸ್ ವಜಾ ಆಯ್ತದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಎಲ್ಲ ನೀವೇನು ಕೇಳೋದು ಇಲ್ಲ, ಹೇಳೋದು ಇಲ್ಲ. ಏನ್ ಮಾಡ್ಲಿ ನಾನು? ಯಾವ್ದ್ರ ಬಗ್ಗೆ ಹೇಳೋಣ? ಈಗ $15 ಆಗಿದ್ಯಾ? $92 ಆಗಿದೆ, $91 ಆಗಿದೆ, $51, $52 ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ
ಆರ್ಥಿಕತೆ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಇದೇ ಭಾರತೀಯ ಜನತಾ ಪಕ್ಷ ಮಾಡಿತ್ತು. ಕಳೆದ 10-12 ವರ್ಷಗಳಲ್ಲಿ ಇವತ್ತು $40 ಬೆಲೆ ಏರಿಕೆ, ರೂಪಾಯಿ ಮೌಲ್ಯ ಕುಸಿತ ಕಂಡಿದೆ. ಅದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಕಾರಣನಾ? ಅದಕ್ಕೋಸ್ಕರನೇ ನಾ ಹೇಳಿದ್ದು, ನರೇಂದ್ರ ಮೋದಿ ಹೆಸರನ್ನ ಬದಲಾವಣೆ ಮಾಡ್ಕೊಂಡ್ರೆ ಆಗ ಹೊಸ ಹೆಸರು ಟೈಟ್ಲ್ ಕೊಟ್ಬಿಡ್ಬೋದು ಅದಕ್ಕೆ. ಡೆಲ್ಲಿಗೆ ಹೋಗ್ಲಿಕ್ಕೆ ಶಾಸಕರು ಅವ್ರಿಗೂ ಆಶೆ ಇರುವಂತದ್ದು ಡಿ.ಕೆ. ಶಿವಕುಮಾರ್ ಸೇವ್ ಮಾಡ್ಬೇಕು. ಎಲ್ರಿಗೂ ಆಸೆ ಇದೆ, ನನಗೂ ಆಸೆ ಇದೆಯಪ್ಪ. ನನಗೆ ಆಸೆ ಇಲ್ಲ ಅಂತ ಯಾವ ತರ ಹೇಳಿದೀನ ನಾನು ಯಾವ ತರ ಆಸೆ ಇಲ್ಲ ಅಂತ ಹೇಳಿದೀನ? ನಿನ್ನೆ ಅವರು ರಾಮೋತ್ಸವ ಮಾಡ್ತಾ ಇದ್ದಾರೆ ಅವ್ರ ತಾಲೂಕಿನಲ್ಲಿ. ಸೊ ಹಾಗಾಗಿ ರಾಮೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ಬರಬೇಕು ಅಂತ ಹೇಳಿ ಅವರ ಪಕ್ಷದ ಎಲ್ಲ ಮುಖಂಡರುಗಳು ಬಂದು ಆಹ್ವಾನವನ್ನ ಮಾಡಿದ್ರು. ರಾಮೋತ್ಸವ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ. ಇವತ್ತು ಕುಣಗಲ್ ಉತ್ಸವ ಇದೆ, ಪ್ರತಿಭಾ ಪುರಸ್ಕಾರ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ, ಬನ್ನಿ ನೀವು. ನೀವು ಗಳಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ನೀವು ಇನ್ನ ಫಿಕ್ಸ್ ಮಾಡಿಲ್ವಲ್ಲ? ಶುಭಗಳಿಗೆ ಶುಭ ಲಗ್ನ ಎಲ್ಲ ನೀವು ಫಿಕ್ಸ್ ಮಾಡಿದ್ರೆ ನಡೆಯುತ್ತೆ. ನೀವು ಫಿಕ್ಸ್ ಮಾಡಿದಾಗ ಶಾಸಕರೇ ಫಿಕ್ಸ್ ಮಾಡ್ತಾ ಇದ್ರು, ಯಾಕೋ ಈಗ ಸುಮ್ಮನಾಗಿದ್ದಾರೆ. 9ನೇ ತಾರೀಕು ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ನೋಡಿ. ಅಧಿವೇಶನ ಆದ್ಮೇಲೆ ಕರೆದು ಒಂದು ತೀರ್ಮಾನ ಮಾಡ್ತಾರೆ ಅಂತ ನಿರೀಕ್ಷೆಗಳು ಶಾಸಕರಲ್ಲಿತ್ತು. ಸಹಜವಾಗಿ ಡೆವಲಪ್ಮೆಂಟ್ ಆದ್ಮೇಲೆ ಎಲ್ಲರಲ್ಲೂ ಆ ನಿರೀಕ್ಷೆ. ಇಲ್ಲಿಯ ತನಕ ಹೈಕಮಾಂಡ್ ಆ ತರದ ನಿರ್ಧಾರ ಹೋಗದೇ ಇರೋದು. ಹೈಕಮಾಂಡ್ ಇನ್ನೂ ಈ ವಿಚಾರಕ್ಕೆ ನೀವು ಮುಹೂರ್ತ ಫಿಕ್ಸ್ ಮಾಡಿ, ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ವಾ? ನೀವು ಮುಹೂರ್ತ ಫಿಕ್ಸ್ ಮಾಡೋದನ್ನ ಕಾಯ್ತಾ ಇದೀವಿ. ಡಿ.ಕೆ. ಶಿವಕುಮಾರ್ ಆಸಾಮ ಉಸ್ತುವಾರಿ. ಡಿ.ಕೆ. ಶಿವಕುಮಾರ್ ಚುನಾವಣೆ ಪ್ರಕ್ರಿಯೆಗಳು ನಡಿಬೇಕಾದ್ರೆ ಚುನಾವಣೆಯಲ್ಲಿ ಒಂದಷ್ಟು ಮೇಲುಸ್ತುವಾರಿಯನ್ನ ಹಾಕುವಂಥದ್ದು. ನಮ್ಮ ರಾಜ್ಯಕ್ಕೂ ಸಾಕಷ್ಟು ಜನ ವೀಕ್ಷಕರನ್ನ ನೇಮಕ ಮಾಡಿದ್ದು. ಸೊ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಒಂದು ಅವರನ್ನ ನಿಯೋಜನೆ ಮಾಡಿದ್ದಾರೆ. ಅದು ಪಕ್ಷದ ಕೆಲಸ ಮಾಡ್ತಾರೆ. ಜಾರ್ಜ್ ಅವ್ರನ್ನು ಮಾಡಿದ್ದಾರೆ ಕೇರಳಗೆ. ನಿರಂತರ ಬೆಂಬಲಿಗರು ಮತ್ತು ಕಾರ್ಯಕರ್ತರ ಆಶೆ ಯಾವಾಗ ಈಡೇರುತ್ತೆ? ನೀವು ಮುಹೂರ್ತ ಫಿಕ್ಸ್ ಮಾಡಿದಾಗ ಈಗ ಸದ್ಯಕ್ಕೆ ಜನವರಿಯಲ್ಲೇ ಏನೋ ಒಂದು ನ್ಯೂಸ್ ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ದು ಸಡನ್ ಆಗಿ ಅಸ್ಸಾಂಗೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೊಂದು ವಿಳಂಬ ಏನಿಲ್ಲ ಗುರು, ನೀವು ಮುಹೂರ್ತ ಫಿಕ್ಸ್ ಮಾಡಿದ್ರೆ ಆಯ್ತು, ಕ್ಲೋಸ್. ಈಗ ನೀವೇ ಹೈಕಮಾಂಡ್ ನನ್ಗೆ. ಮಾರ್ಚ್ 31 ತನಕ ಏನು ಆಗಲ್ಲ, ಅದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ಅಂತ ರಾಜಣ್ಣ ಅವರು ಹೇಳ್ತಾರೆ. ಅವರು ಹಿರಿಯ ನಾಯಕರಿದ್ದಾರೆ, ಅವರ ಸಲಹೆಗಳನ್ನ ಕಾದ್ ನೋಡೋಣ. ಏನೇನ್ ಸಲಹೆಗಳು ಕೊಡ್ತಾರೆ, ಯಾರ್ಯಾರ ಸಲಹೆಗಳು ಏನೇನ್ ಕೊಡ್ತಾ ಇರ್ತಾರೆ, ಕಾದ್ ನೋಡೋಣ. ಮತ್ತೆ ಕುಮಾರಸ್ವಾಮಿ ಸ್ಟೇಟ್ ಪಾಲಿಟಿಕ್ಸ್ ಏನೋ ವಾಪಸ್ ರೀಎಂಟ್ರಿ ಬರ್ತಾರಂತೆ. ಡ್ಯಾಡಿ ಸೋಮ್ ಅಂತೆಲ್ಲ ನೆನ್ನೆಲ್ಲ ಯಾರು ಡ್ಯಾಡಿ? ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಏನಂತ? ಡ್ಯಾಡಿ ಸೋಮ್ ಅಂತ ಡ್ಯಾಡಿ ಸೋಮ. ಡ್ಯಾಡಿ ಸೋಮ ಅಂದ್ರೆ ಏನು? ಬ್ಯಾಕ್ ಹೋಮ್ ಅಂತ. ಡ್ಯಾಡಿ ಸೋಮ್ ಅಂದ್ರೆ ಮತ್ತಷ್ಟು ಪ್ರಭಾವಿತವಾಗಿ ನಾನು ಬರ್ತೀನಿ, ರೀಎಂಟ್ರಿ ಕೊಡ್ತಿದ್ದೀನಿ ಅಂತ ಅರ್ಥ. ಒಳ್ಳೆ ಚೆನ್ನಾಗಿ ರಾಜೀನಾಮೆ ಕೊಟ್ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಸೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊ ಬರ್ತಾ ಇದೀರಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮ್ಗೆ? ಅವ್ರು ಯಾವತ್ತಪ್ಪ ದೇಶದ ಬಗ್ಗೆ ಮಾತಾಡವ್ರೆ? ನೀನು ಒಳ್ಳೆ ಚೆನ್ನಾಗಿ ಯಾವತ್ತಪ್ಪ ಮಾತಾಡಿದಾರೋ ಈ ದೇಶದ ಬಗ್ಗೆ? ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಒಂದ್ 3 ತಿಂಗಳು ದೆಹಲಿನಲ್ಲಿ ಗಟ್ಟಿಗೆ ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಕರ್ನಾಟಕನೇ ವಾಸ್ತವ್ಯ. ಅಷ್ಟ್ ಬಿಟ್ರೆ ಇನ್ನೇನಿದೆ? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.